ಏಕಾಂಗಿಯಾಗಿದ್ದಾಗಲೇ 25 ಪ್ಲಸ್ 1 26 ಸೀಟ್ ಗೆದ್ದಿದ್ವಿ. ಎರಡು ಪಕ್ಷ ಒಟ್ಟಾದಾಗ 28 28 ಗೆಲ್ಲೋ ಸಾಧ್ಯತೆ ಇತ್ತು. ಪ್ರಜಾಪ್ರಭುತ್ವದಲ್ಲಿ ನಾನೇ ಅನ್ನೋದಕ್ಕೆ ಅವಕಾಶ ಇರಲ್ಲ. ಡೆಮಾಕ್ರಸಿನಲ್ಲಿ ಜನರಿಗೆ ತಾಕತ್ತಿರೋದು. ಹೈ ವೋಲ್ಟೇಜ್ ಲೋ ವೋಲ್ಟೇಜ್ ಅಂತ ಏನಿರೋದಿಲ್ಲ, ವೋಲ್ಟೇಜ್ ಇರುತ್ತೆ ಅಷ್ಟೇ. ಎಸ್ ವೀಕ್ಷಕರೇ, ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿ ಏನು ಚುನಾವಣೆಯಲ್ಲಿ ನಡೀತು. ಈಗ ಇವರಿಬ್ಬರ ಒಂದು ಶಕ್ತಿ ಪ್ರದರ್ಶನ ಅರಮನೆ ಮೈದಾನದಲ್ಲಿ ನಡೀತಾ ಇದೆ. ಎರಡು ಪಕ್ಷದ ನಾಯಕರು ಸೇರಿದ್ದಾರೆ. ಸೊ ನಮ್ಮ ಜೊತೆ ಈಗ ಸದ್ಯಕ್ಕೆ ಮಾತಾಡೋಕೆ ಬಿಜೆಪಿಯ ವರಿಷ್ಠರು ನಾಯಕರು ಸಿ.ಟಿ. ರವಿ ಅವರು ಇದ್ದಾರೆ. ಸರ್ ನಮಸ್ತೆ. ಒಂದನೇದಾಗಿ ಹೇಗೆ ಅನಿಸ್ತಾ ಇದೆ ಸರ್ ಈ ಸಂಭ್ರಮ? ಶಕ್ತಿ ಪ್ರದರ್ಶನ ಅಲ್ಲ, ನಾವು ವಿನಮ್ರತೆಯಿಂದ ರಾಜ್ಯದ ಎರಡೂ ಪಕ್ಷದ ಕಾರ್ಯಕರ್ತರಿಗೆ ಮತ್ತು ಜನರಿಗೆ ಧನ್ಯವಾದಗಳನ್ನು ಹೇಳ್ತಾರೆ. ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ 19 ಜನ ಸಂಸದರು, ರಾಜ್ಯದಿಂದ ಕೇಂದ್ರವನ್ನು ಪ್ರತಿನಿಧಿಸ್ತಾ ಇರ್ತಕ್ಕಂಥ 5 ಜನ ಸಚಿವರಿಗೆ ಅಭಿನಂದನೆಯನ್ನು ಸಲ್ಲಿಸಿದ್ದೇವೆ. ರಾಜ್ಯ ಮತ್ತು ದೇಶದ ಹಿತದ ಪ್ರಶ್ನೆಯನ್ನು ಬಿಟ್ಟುಕೊಡ್ದಲೇ ನಮ್ಮ ರಾಜ್ಯದ ನೇತೃತ್ವವನ್ನು ವಹಿಸಿ ಅಂತ ಅವರಿಗೆ ನಿರೀಕ್ಷೆಯ ಭಾರವನ್ನು ಹೊರಿಸಿ, ರಾಜ್ಯಕ್ಕೆ ಆಗಬೇಕಾಗಿರುವಂಥ ಕಾರ್ಯಗಳ ನಿರೀಕ್ಷೆಯ ಭಾರವನ್ನು ಹೊರಿಸಿ ಎರಡೂ ಪಕ್ಷದ ಕಾರ್ಯಕರ್ತರಿಗೆ ಸ್ಪಂದಿಸೋದ್ರ ಮೂಲಕ, ಜನರ ಆಶೋತ್ತರಕ್ಕೆ ಸ್ಪಂದಿಸೋದ್ರ ಮೂಲಕ ನಮ್ಮ ಎರಡೂ ಪಕ್ಷಗಳಿಗೆ ಗೌರವವನ್ನು ತಂದುಕೊಡಿ ಅಂತಕ್ಕಂಥ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಅವ್ರಿಗೆ ಹೇಳಲಿಕ್ಕೆ ಬಯಸ್ತೇವೆ. ಎಸ್ ಸರ್, ತುಂಬ ಸಂತೋಷ. ಆದರೆ ಮೊದಲು ಚುನಾವಣೆ ಪೂರ್ವವಾಗಿ 28ಕ್ಕೆ 28 ಗೆಲ್ತೀವಿ ಅನ್ನುವಂಥದ್ದು ವಿಶ್ವಾಸ ಇತ್ತು ತಮ್ಮಲ್ಲಿ. ಈ ಬಾರಿ ಕಳೆದ ಬಾರಿ ಕಂಪೇರ್ ಮಾಡಿದ್ರೆ ಕಳೆದ ಬಾರಿ 25 ಸ್ಥಾನವನ್ನು ಗೆದ್ದಿದ್ರಿ, ಓನ್ಲಿ ಬಿಜೆಪಿ ಏಕಾಂಗಿಯಾಗಿ. ಈ ಬಾರಿ ಏನು ಮೈತ್ರಿ ಇತ್ತು ಜೆಡಿಎಸ್ನೊಂದಿಗೆ, ಆದರೂ ಕೂಡ 19 ಸ್ಥಾನ ಕಡಿಮೆ ಆಯಿತು ಅಂತ ಅನ್ಸಲ್ವ ಸರ್? ತೃಪ್ತಿ ಇಲ್ಲ. ಕಾಂಗ್ರೆಸ್ 20 ಸೀಟ್ ಗೆಲ್ತೀವಿ ಅಂತ ಹೇಳಿದ್ರು. ನಾವಿನ್ನೂ 6-7 ಸೀಟ್ ಗೆಲ್ಲೋದು ಏನು ಕಷ್ಟ ಆಗ್ತಿರ್ಲಿಲ್ಲ. ಅದನ್ನು ಯಾವ ಕಾರಣಕ್ಕೆ 6-7 ಸೀಟ್ ಗೆಲ್ಲಿಲ್ಲ ಅನ್ನೋದನ್ನು ಇಲ್ಲಿ ನಾನು ಚರ್ಚೆ ಮಾಡೋಕ್ಕೆ ನಾನು ಬಯಸೋದಿಲ್ಲ. ನಾವು ಇಂಟ್ರಾಸ್ಪೆಕ್ಷನ್ ಮಾಡ್ಕೊಬೇಕು. ಎರಡು ಪಕ್ಷಗಳು ಒಟ್ಟಾದ ನಂತರ ಸ್ವಾಭಾವಿಕವಾಗಿ ನಾವು ಏಕಾಂಗಿಯಾಗಿದ್ದಾಗಲೇ 25 ಪ್ಲಸ್ 1 26 ಸೀಟ್ ಗೆದ್ದಿದ್ವಿ. ಎರಡೂ ಪಕ್ಷ ಒಟ್ಟಾದಾಗ 28 28 ಗೆಲ್ಲೋ ಸಾಧ್ಯತೆ ಇತ್ತು. ಯಾಕೆ ಗೆಲ್ಲಿಲ್ಲ ಅನ್ನೋದನ್ನು ನಾವು ಒಮ್ಮೆ ಇಂಟ್ರಾಸ್ಪೆಕ್ಷನ್ ಮಾಡ್ಕೊಳ್ಬೇಕಾದ ಅವಶ್ಯಕತೆ ಇದೆ. ಈಗ ಲೋಕಸಭಾ ಚುನಾವಣೆ ಮುಗಿದಿದೆ, ಬಟ್ ಬೈ ಎಲೆಕ್ಷನ್ ಬರ್ತಾ ಇದೆ. ಸ್ಪೆಷಲಿ ಒಂದು ಹೈ ವೋಲ್ಟೇಜ್ ಕ್ಷೇತ್ರವಾಗಿ ಚನ್ನಪಟ್ಟಣ ಕಾಣಿಸ್ತಾ ಇದೆ. ಸೊ ಈಗ ಮೈತ್ರಿ ಇರೋದ್ರಿಂದ ಯಾರನ್ನ ಕಣಕ್ಕಿಳಿಸ್ಬೇಕು ಅನ್ನುವಂಥ ವಿಚಾರಗಳ ಬಗ್ಗೆ ಯಾವುದು ಹೈ ವೋಲ್ಟೇಜ್ ಇಲ್ಲ. ಈಗ ಪ್ರಜಾಪ್ರಭುತ್ವದಲ್ಲಿ ನಾನೇ ಅನ್ನೋದಕ್ಕೆ ಅವಕಾಶ ಇರಲ್ಲ. ಈಗ ನಾನೇ ಅನ್ನುವಂಥ ಎಷ್ಟೋ ಜನ ಶಕ್ತಿಶಾಲಿಗಳನ್ನು ಜನಸಾಮಾನ್ಯರ ಶಕ್ತಿ ಕೆಳಗೆ ಉರುಳಿಸಿದೆ. ಹಾಗೆಯೇ ಸಾಮಾನ್ಯ ಜನರನ್ನು ಮೇಲಕ್ಕೆ ಕೂರಿಸಿದೆ. ಇದು ಪ್ರಜಾಪ್ರಭುತ್ವ ತಾಕತ್ತು. ಡೆಮಾಕ್ರಸಿನಲ್ಲಿ ಜನರಿಗೆ ತಾಕತ್ತಿರೋದು. ಹೈ ವೋಲ್ಟೇಜ್ ಲೋ ವೋಲ್ಟೇಜ್ ಅಂತ ಏನಿರೋದಿಲ್ಲ, ವೋಲ್ಟೇಜ್ ಇರುತ್ತೆ ಅಷ್ಟೇ. ಥ್ಯಾಂಕ್ ಯು ಸರ್. ಎಸ್ ವೀಕ್ಷಕರೇ, ಇದಾಗಿತ್ತು ಸಿ.ಟಿ. ರವಿ ಅವರ ಮಾತು. ಏನು ಇವತ್ತು ಬಿಜೆಪಿ ಹಾಗೂ ಜೆಡಿಎಸ್ ಇಬ್ಬರು ಏನು ಇವತ್ತು ಅರಮನೆ ಮೈದಾನದಲ್ಲಿ ಸೇರಿದ್ದಾರೆ. ವಿಶೇಷವಾಗಿ ಒಂದು ಏನು ಅವರ ಸಂತೋಷದ ಒಂದು ಕಾರ್ಯಕ್ರಮ ಅಂತ ಅನ್ಬೋದು. ಯಾಕೆ ಅಂತಂದರೆ ಈಗಾಗಲೇ ಏನು ಆಯ್ಕೆಯಾದಂಥ ನೂತನ ಸಂಸದರು ಹಾಗೂ ಸಚಿವರುಗಳಿಗೆ ಅಭಿನಂದನಾ ಕಾರ್ಯಕ್ರಮವನ್ನು ಅವರು ಏರ್ಪಡಿಸಿದ್ದಾರೆ. ಕ್ಯಾಮರಾ ಪರ್ಸನ್ ಉಲ್ಲಾಸ್ ಜೊತೆ ಜಯಲೈಗೌಡ್, ಕರ್ನಾಟಕ ಟಿವಿ, ಬೆಂಗಳೂರು.